ಕುಮಾರನಲ್ಲಿ ವಿಧುರ ಕುಮಾರನನ್ನು ಕರೆದುತ್ತಾ ಯಾರು ಯಾರು ಕರೆಸಿದವರು? ನಾನು ಪುತ್ರ ಮಾತೆಯ ಮಾತನ್ನು ಆಲಿಸುವೀರಾ? ಮಾತೆಯ ಮಾತನ್ನು ಆಲಿಸುವೀರಾ? ಏಕೆ ನನ್ನ ಮಾತನ್ನು ಕೇಳುವ ಇಷ್ಟವಿಲ್ಲವೋ? ನಾನು ನಿನ್ನ ತಾಯಿ, ಅಗಣ್ಯ ರಥೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನು ಬಸೆದು ನಿನ್ನನ್ನು ಸಲಹಿರುವೆನು. ನಿನ್ನ ಕಲ್ಯಾಣವೇ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದೊಂದು ತೊಟ್ಟು ನೀರು ಬಿದ್ದರೂ ನನ್ನ ದೇಹದ ರಕ್ತವೂ ನಷ್ಟವಾದಂತೆಂದು ಭಾವಿಸುತ್ತಿದ್ದೆ. ನಾನು ನಿನ್ನ ತಾಯಿ, ನನ್ನ ಮಾತನ್ನು ಕೇಳುಕಂದ. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ನಿನ್ನ ಸುಖ ಸಂಪದ ಸಲುವಾಗಿ ಮುಚ್ಚಿರುವ ನನ್ನೀ ಕಣ್ಣುಗಳಿಂದ ರಕ್ತದ ಹನಿಗಳು ಸುರಿಯದಿರಲಿ. ತಾಯಿಯ ಪ್ರೇಮವು ಬತ್ತುವುದು, ನಕ್ಷತ್ರಗಳ ಎಣಿಕೆ ಇರುವುದು. ಆದರೆ ಮಾತೃ ಪ್ರೇಮವು ಅನಂತ, ಅಗಾಧ, ಅಗಣ್ಯ. ಮಾತೃ ಪ್ರೇಮವು ಭಾವನಾ ಸಮುದ್ರದ ಮಂಥನದಿಂದ ಪುಟ್ಟಿದ ಅಮೃತ. ಅಬೋಧ ಬಾಲಕನಂತೆ ಆ ರಕ್ತವನ್ನು ಒಡೆಯಬೇಡ ಪುತ್ರ. ಪಾನಮತ್ತನಾದ ಪಾಷಾಂಡನಂತೆ ಆ ಅಮೃತವನ್ನು ಭೂಮಿಯಲ್ಲಿ ಚೆಲ್ಲಬೇಡ. ನನ್ನ ಮಾತನ್ನು ಕೇಳುಕಂದ. ಚತುರ್ದಶ ಭುವನಗಳಲ್ಲಿ ಹುಡುಕಿದರು ತಾಯಿಯಂತಹ ಬಂಧು, ಹಿತೈಷಿ,
ಸ್ನೇಹಿತೆಯು ನಿನಗೆ ಮತ್ತಾರು ದೊರಕಲಾರರು. ಪಾಂಡವರಲ್ಲಿ ದ್ವೇಷವನ್ನು ಬಿಟ್ಟು ಅರ್ಧ ರಾಜ್ಯವನ್ನು ಅವರಿಗೆ ಕೊಡು. ಸಮಾನ ಭಾವದಿಂದ ಭೂಮಿಯನ್ನಾಳು ಮಗನೇ. ಅಮ್ಮ, ನಿನ್ನ ಪುತ್ರನಾಗಿ ಜನಿಸಿ ನಾನು ಕ್ಷತ್ರಿಯ ಧರ್ಮವನ್ನೇ ಆಚರಿಸಲೇ? ಇಲ್ಲ ತಾಯಿ, ಇಲ್ಲ. ಈ ವಾಸುದೇವ ಇದೇ ನನ್ನ ಕೊನೆಯ ಸಂದೇಶ. ನಾವು ಸಮಯದಲ್ಲಿ ದೀಕ್ಷಿತರು. ಅಮ್ಮ, ನನಗಿನ್ನ ಸಮಯ ಇಲ್ಲ. ಕುಮಾರ, ಸಮಯವಿಲ್ಲ, ಸಮಯವಿಲ್ಲ. ಅಧರ್ಮ ಸುರೆಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವೆಲ್ಲಿಹುದು? ಹಸಿದ ಬೇಟೆಯ ನಾಯಿಯಂತೆ ಮೃತ್ಯು ಬೆನ್ನಟ್ಟಿ ಬರುತ್ತಿರುವಾಗ ಮನುಷ್ಯನಿಗೆ ಸಮಯವೆಲ್ಲಿಹುದು? ಹತಭಾಗ್ಯ ಕುಮಾರ, ಇಷ್ಟೊಂದು ಅಸಹನೆಯಿಂದ ಕೂಡಿದವನಾಗಿ ಈ ಅಖಂಡ ಸಾಮ್ರಾಜ್ಯವನ್ನು ಆಳುವೆಯಾ? ಅದು ಸಾಧ್ಯವಿಲ್ಲ ಪುತ್ರ. ನೀನು ನಾಶವನ್ನು ಹೊಂದುವೆ. ಕನ್ನಡ ಕುರುಕುಲವು ನಾಶವಾಗುವುದು. ನಿನ್ನೆ ವೃದ್ಧ ತಪ್ಪಿದನು ಶೋಕ ಸಾಗರದಲ್ಲಿ ಮುಳುಗುವುದು. ನಾನು ಮಾತ್ರ ಅದನ್ನೆಗತಿಗಳಾಗಿ ನೀರವವಾಗಿ ಅಳುತ್ತಾ ವಿಷಾದಮಯವಾದ ದೃಶ್ಯವನ್ನು ನೋಡಬೇಕಾಗುವುದು. ಈಶ್ವರ, ಈ ಗಾಂಧಾರಿಯ ಕಪಾಲದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದೆ ದೇವಾ, ಎಂತಹ ಕಥೆಯನ್ನು ಬರೆದೆ. ವಾಸುದೇವ, ಅನರ್ಥವಾಯಿತು, ಅನರ್ಥವಾಯಿತು. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ಏನು ಅಸಂಭವ. ನಾನು ದೂತನು. ಏನು ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ? ದುರ್ಯೋಧನನನ್ನು ತ್ಯಾಗ ಮಾಡಿರುವುದಾಗಿ ರಾಜ್ಯದಲ್ಲೆಲ್ಲ ಉನ್ಮಾದಿಸಿದರು. ಕುಮಾರನೆಂಬ ಮೋಹವನ್ನು ಬಿಟ್ಟು ಅವನನ್ನು ರಾಜಸತ್ತೆಯಿಂದ ಬಂಧಿಸಿ ಅವನಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು. ವಾಸುದೇವ, ರಾಜಮಹಿಷಿ, ನಿನಗೆ ಕೈ ಜೋಡಿಸಿ ಬೇಡುವೆನು. ನೀನಿಲ್ಲಿಂದ ಹೊರಟು ಹೋಗು. ಸಜ್ಜನರಿಂದ ಪರಿತ್ಯಕ್ತವಾದ ದೇವರನ್ನು ಮರೆತ ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ರಾಜಮಹಿಷಿ, ದುರ್ಯೋಧನನಿಗೆ ಹೆದರಿ ನಾನು ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡಲೇ? ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸಂಹರಿಸಿದ ಈ ಕೃಷ್ಣನು ಒಬ್ಬ ಸಾಮಾನ್ಯ ದುರ್ಯೋಧನನಿಗೆ ಭೀತನಾಗಲೇ?
ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆ. ಇದರ ಒಂದಲ್ಪ ಆವರ್ತದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳೇ ನಡೆಯುವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಳರಾಗಿ ಮಣ್ಣಿನಲ್ಲಿ ಉರುಳಾಡುವರು. ಇಂತಹ ನಾನು ದುರ್ಯೋಧನಿಗೆ ಭೀತನಾಗಲೇ? ವಾಸುದೇವ, ಭಯವಲ್ಲ ಪ್ರಭು. ದಾನವ ವಿಜಯ ಯದುಪತಿಗೆ ಶತ್ರುಗಳ ಭಯವೇ, ಜಗತ್ರಕ್ಷಕನಿಗೆ ಪರಪಕ್ಷದ ಪರಾಜಯ, ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆ. ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ, ಆದರೆ ನನ್ನ ಸಮ್ಮುಖದಲ್ಲೇ ನನ್ನ ಗುರುವಿನ ಹೇಳನವನ್ನು ನಾನು ಹೇಗೆ ಸಹಿಸಲಿ? ಅದು ನನ್ನ ಕುಲಾಂಗಾರ ಪುತ್ರರ ಕೈಯಿಂದ. ಹೋಗು ಪ್ರಭು, ಹೋಗು. ನೀನು ಭಕ್ತ ಪರಾಧೀನದಲ್ಲವೇ? ಭಕ್ತಳ ಪ್ರಾರ್ಥನೆಯನ್ನು ಮನ್ನಿಸು. ನೀ ಚರಣಗಳನ್ನು ಮುಟ್ಟಿ ಬೇಡುವೆನು. ಈ ಸ್ಥಾನವನ್ನು ತ್ಯಾಗ ಮಾಡು. ಆಕಾಶ ಭೂಮಿಗಳ ಅಡೆತಡೆದ ಭಾಗ ಕಾಲುಗಳ ಶಿರದಿ ಕುಣಿದಾಡಿದ ಭಾಗ. ಆಕಾಶ ಭೂಮಿಗಳ ಅಡೆತಡೆದ ಭಾಗ ಕಾಲುಗಳ ಶಿರದಿ ಕುಣಿದಾಡಿದ ಭಾಗ. ಈ ದಿನ ನಿನ್ನ ಸಲುವಾಗಿ ನಾನು ಇಲ್ಲಿಂದ ಹೇಡಿಯಂತೆ ಪಲಾಯನ ಮಾಡುವೆ. ಆದರೆ ನಾನು ಯಾವ ಮಹತ್ತರ ಆಶೋತ್ತರದಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಕಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತಿಲೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನು ನನ್ನ ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆನು. ಆದರೆ ಅವನ ಔದಾತ್ಯವು ನನ್ನ ಗೆಳೆತನದ ವರದ ಅಸ್ತ್ರವನ್ನು ವೈರಿಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜ ಸಭೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೋತವು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣ ಕೀಳಾಯಿತು. ಆಸೆಯಿಂದ ಬಂದು ನಿರಾಸನಾಗಿ ಹಿಂತಿರುಗುವೆನು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಇಲ್ಲಿಂದ ನಾನು ಹೇಡಿಯಂತೆ ಪಲಾಯನ ಮಾಡುವೆನು. ಇವನನ್ನು ಹಗ್ಗದಿಂದ ಬಂಧಿಸಿರಿ. ಯಾರನ್ನು ಬಂಧಿಸುವರೋ ಮಂದಮತಿಗಳೀರ? ನಿನ್ನಲ್ಲ. ಕಪಿ ಬೇಡೈಸು ಯೋಗದಲ್ಲಿ ತೋರಿ ಗಂಗಾತಿಗಳು ಕಪಿ ಬೇಡೈಸು ಯೋಗದಲ್ಲಿ ತೋರಿ ಸೈರನೆ ಸೈರನೆ ಅದೇ ಕೆಂಪ ಮಗಳವ ಅದೇ ಮಾತ ಮಗಳವ ಅದೇ ಕೆಂಪ ಮಗಳವ ಅದೇ ಮಾತ ಮಗಳವ ಕುಲವೇನ ಕಲವು ಬರದೆಯೇ ಒಳದಳು ಅಳಿಯದೆ ಕುಲವೇನ ಕುಲವು ಮರದೆಯ ರಣದಳು ಕಡಿಯದೆ ಕದ್ದನದುಳು ನಿನ್ನ ಮಧವನದ ಗೀತೆ.
ಜನರಿಯದೆ ಬದುಕವ ಪಡುವೆ ಸೋದರ ಸರಿಸಬಲ್ಲವರ ಓದನ ಸರಿಸಬಲ್ಲವರ ನಿಮ್ಮ ವಿರುದ್ಧದ ಹರವಿಯ ಹರಗುಂಬೆ ಹರವು ನಿಮ್ಮ ವಿರುದ್ಧದ ಹರವಿಯ ಹರಗುಂಬೆ ಕಟಿ ಬೇಡೈಸಿ ಯೋಧನೆ ತೋರಿಗೊಂಡ ಕಟಿ ಬೇಡೈಸಿ ಯೋಧನೆ ತೋರಿಗೊಂಡ ಸೈರನೆ 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 ಯಾರನ್ನು ಬಂಧಿಸುವರೋ ಮಂದಮತಿಗಳಿಲ್ಲ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸುಣಿಕೆಯಿಂದ ಗಾಳಿಯನ್ನು ಪ್ರತಿಬಂಧಿಸಲು ಯತ್ನಿಸುತ್ತಿರುವೆಯಾ? ವ್ಯರ್ಥ, ಇದು ಜ್ಞಾನದು. ಈ ಬೆದರಿಕೆ ಮಾತಿನ ಪ್ರಯೋಜನವಿಲ್ಲ. ಹೊರಟಿರಿ ಇವನನ್ನು ಹಗ್ಗದಿಂದ. ಯಾರಿಗೆ ಸಾಧ್ಯ ಕೃಷ್ಣನನ್ನು ಬಂಧಿಸಲು? ಗಗನದ ಚಂದ್ರನಿಗಾಗಿ ಕೈ ನೀಡಿದಂತೆ, ಭೂಮಂಡಲವನ್ನೇ ತಲೆ ಮೇಲೆತ್ತಲು ಪ್ರಯತ್ನಿಸಿದಂತೆ, ನಿನ್ನ ಸರ್ವನಾಶಕ್ಕೆ ನೀನೇ ಕಾರಣ. ಇವನನ್ನು ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರಿಯ ಪಕ್ಷನೆಂದು ಹೊರತಿದ್ದರೂ ಕೂಡ ನನ್ನನ್ನು ಇಷ್ಟು ದೂರ ಏತಕ್ಕಾಗಿ ಕರೆತಂದಿದ್ದೇವ? ನೀನು ವೈರಿಯ ಪಕ್ಷದವನು ಎಂತಾಗುವೆ? ಪ್ರಥಮ ಪಾಂಡವ ವಾಸುದೇವ, ನೀನು ನನ್ನ ಪ್ರಿಯ ಬಂಧು, ಪರಮಾತ್ಮ, ಕುಂತಿದೇವಿಯ ಜ್ಯೇಷ್ಠ ಪುತ್ರ ಮಾಧವ. ಏನು, ನಾನು ನಿನ್ನ ಪ್ರಿಯ ಬಂಧುವೆ, ಪ್ರಥಮ ಪಾಂಡವನೇ, ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ. ಬಹಳ ಚೆನ್ನಾಗಿದೆ ಕೃಷ್ಣ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ತಿಳಿಯಿತು, ಇದು ಯುದ್ಧ ಕಾಲ. ನೀನು ಮೊದಲೇ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆ ಮಾಧವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಏನು ಸತ್ಯವೆಂದು ನಂಬಲೇ? ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನಿವೆ ಕೃಷ್ಣ? ಏಕಿಲ್ಲ ಕರ್ಣ, ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶ ಪಡೆದು ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ನಂತರ ನಿನ್ನ ತಾಯಿಯು ಲೋಕಾಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಅನಂತರ ನೀನು ಸೂದರ ಕೈಗೆ ಸಿಕ್ಕಿ ಅವರ ಪಾಲನೆ ಪೋಷಣೆಗಳಿಂದ ಬೆಳೆದು ಈಗ ನೀನು ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ನನ್ನ ನುಡಿಯ ಸಂತೋಷದಿಯ ಸಂತೋಷದಿಯ ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರ, ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ. ನಿನ್ನ ಜನನ ಕಣ್ಣ ದ್ವಾರ ಬೆಲೆ ನಿನ್ನ ಜನನ
ಬಾಳುವಿವಾ ನೀನು ನನ್ನ ನುಡಿಯ ಸಂತೋಷ ಕರ್ಣ, ಈಗಲೂ ನನ್ನ ಸಂಗಡ ಬಾ ಕರ್ಣ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದಗಳ ಮೇಲೆ ಕೆಡವೇನು. ಅವರಿಂದಲೂ ಅವರ ಸಮಸ್ತ ಸಾಮಂತ ರಾಜರುಗಳಿಂದಲೂ ಓಲೈಸಿಕೊಂಡು ರಾಜರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುವೆಯಂತೆ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಕುಂತಿ ದೇವಿಯು ನನ್ನ ಎತ್ತ ಮಾತೆಯೇ. ಕೃಷ್ಣ ಕೃಷ್ಣ, ಇದು ನಿಜವಾಗಿಯೂ ಸತ್ಯ ಸಂಗತಿಯೇ? ಕಣ, ನೀನು ಆರಾಧಿಸುತ್ತಿರುವ ಸೂರ್ಯ ದೇವರಾಣೆಗೂ ಈ ನಿನ್ನ ಜನ್ಮ ವೃತ್ತಾಂತ ಸತ್ಯ ಸತ್ಯ ಸತ್ಯ. ಆನಂದವಾಗಲು ಗುರುವಿದೆಯೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡಿರುವೆ ದೇವಾ. ಸೋದನೆಯೇ ನೀದು ವಿಧಿಶಾಪ, ಪರಮಾತ್ಮ ಕಣ, ಇಂದು ಅದರ ಬಂದವಿ ಮೋಚನ ಭಾಗವನರಿಯದೆ ದೇವಾ.
ಪರಮಾತ್ಮ. ಕರ್ಣ, ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಪ್ರಭುವು ಗೌರವೇಶ್ವರ, ಮತ್ತೊಂದು ಕಡೆ ಸೋದರನ ವಾತ್ಸಲ್ಯ ಎಂಬ ಪಾಶುಗಳನ್ನು ಕೊರಳಿಗೆ ಸುತ್ತಿರುವ ಆ ಪಾಂಡವರು. ಪರಮಾತ್ಮ ಪರಮಾತ್ಮ, ಈವರಲ್ಲಿ ಯಾರನ್ನು ಆಶ್ರಯಿಸಲಿ, ಯಾರನ್ನು ತ್ಯಜಿಸಲಿ? ದಿಕ್ಕೇತದಂತಾಗಿದೆ ಪರಮಾತ್ಮ, ದಿಕ್ಕೇತದಂತಾಗಿದೆ. ಕರ್ಣ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ಅದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿರುವೆನು. ಇನ್ನು ಮುಂದೆ ನೀನು ಯಾರನ್ನು ತ್ಯಜಿಸಬೇಕು, ಯಾರನ್ನು ಆಶ್ರಯಿಸಬೇಕು, ನೀನೇ ನಿರ್ಧಾರ ಮಾಡು. ಪರಮಾತ್ಮ ಕರ್ಣ, ಪರಮಾತ್ಮ, ಕರ್ಣ, ಭೀಮಾರ್ಜುನರಿಬ್ಬರೂ ನನ್ನ ಕಂಡಾಗಲೆಲ್ಲ ಸೂತ ಪುತ್ರ ಈನ ಕುಲದವ ಎಂದು ಹೇಳುತ್ತಿರುವರಲ್ಲ. ನಾನು ಇಂಥವನೆಂಬ ವಿಚಾರ ಅವರಿಗೆ ಅರಿಯಿತೆ ಪರಮಾತ್ಮ. ತಿಳಿಯದು ಕರ್ಣ. ನಿನ್ನ ಸಹೋದರರಾದ ಆ ಪಾಂಡವರಿಗೂ ಮತ್ತೆ ನಿನ್ನ ಹೆತ್ತ ತಾಯಿಯಾದ ಆ ಕುಂತಿದೇವಿಗೂ ತಿಳಿಯದು. ಆ ಕರ್ಣ, ಮತ್ತೊಂದು ವಿಚಾರ. ಆ ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ, ಹೇ ದೇವ, ಆ ಕರ್ಣನಾರು, ಆ ಕರ್ಣನಾರು, ಆತನನ್ನು ನೋಡುತ್ತಿದ್ದರೆ ನನಗೆ ಮರುಕ ಉಂಟಾಗುವುದು ಎಂದು ಪದೇ ಪದೇ ಕೇಳುತ್ತಲೇ ಇದ್ದಳು. ಈಗ ತಾನೇ ನಿನ್ನ ವಿಚಾರವನ್ನು ತಿಳಿಸಿ ಬಂದಿರುವನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ನೀನು ಸಹ ಅಲ್ಲಿಗೆ ಹೋಗು ಕರ್ಣ. ಆ ಕರ್ಣ, ಪರಮಾತ್ಮ, ಸಂತೋಷದಿಂದ ಬರುವ ಆಕೆಯ ಮನಸ್ಸನ್ನು ನೋಯಿಸಬೇಡ. ನಾನು ಬಂದು ಬಹಳ ವೇಳೆಯಾಯಿತು ಕರ್ಣ, ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿಯು ನನ್ನ ಎತ್ತ ಮಾತೆಯೇ. ಇದುವರೆಗೆ ಇವರೊಡನೆ ಕೂಡಿ ಬಾಳುವ ಭಾಗ್ಯ ಈ ಪಾಪಿ ಕಣ್ಣನ ಅಡಿಯಲ್ಲಿ ಬರೆಯಲಿಲ್ಲವೇ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೇ ವ್ಯಥಪಡುತ್ತಿದ್ದ ನನಗೆ ಈಗ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದಿದ್ದ ಬಳಿಕ ನನ್ನ ಮನಸ್ಸಿನಲ್ಲಿ ಅದೆಂತಹ ಉಭಯ ಸಂಕಟ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನಾನೇ ನನ್ನ ಕೈಯಾರೆ ಕೊಲ್ಲಲೇ ಪಾಂಡು ಕುಮಾರರಂ ನಾ ಕೊಲ್ಲಲೇ ದುರದಳಾತಂಬಂ ನಾ ಕೊಲ್ಲುವುದೇ ಕೊಳತಾ ಬಿಟ್ಟಣೆ ಕೋರವೇ ಈ ದಾರುಡಿಯ ಸಿರಿ ಸಂಪತ್ತಿನೆಂಬ ತಲದಿಂ ಪಾರ್ಥನವನ್ನು ಕಡಿದು ಮಸ್ವಾಮಿಗೆ ನಮ್ಮ ಸ್ವಾಮಿಗೆ ಪಾರ್ಥನ ಘೋರ ಚರಕೆ ಆನಂದಂ ಸಹಿಸಲ್ಕಾಗದೆ ಪಾರ್ಥನ ಘೋರ ಚರಕೆನ ತುತ್ತಾಗಲೇ ನಾ ಸಾಯಲೇ ಕರ್ಣ, ಇದೇಕೆ ಈ ರೀತಿ ಚಿಂತಿಸುತ್ತಿರುವೆ? ಏಕೆ ಇಂದು ರಾಜ್ಯಸಭೆಯಲ್ಲಿ ನಡೆದ ವಿಷಯವೂ ನಿನಗೆ ತಿಳಿಯಲಿಲ್ಲವೇ? ಇದು ನಿಜವೇ ಶಕುನಿ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ, ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿಯದ ಕೌರವರು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನನ್ನು ಈ ವಿಷಯದಲ್ಲಿ ಕೂವ್ಯಾಚ ಶಬ್ದಗಳನ್ನಾಡಲು ಮುಂಜರಿಯಲಿಲ್ಲ. ಕರ್ಣ, ನಿನ್ನನ್ನು ನೋಡುತ್ತಿದ್ದರೆ ನನಗೆ ಎಷ್ಟೊಂದು ದುಃಖ ಗೊತ್ತೇ. ಸ್ನೇಹದಲ್ಲಿಯೂ ವಂಚನೆ,
ನಿಜವಾಗಿಯೂ ನನ್ನ ರಕ್ತ ಕುದಿಯುತ್ತಿರುವುದು ಶಕುನಿ. ಸಭೆಯಲ್ಲಿ ಏನೇನು ನಡೆಯಿತು ಮರೆಮಾಚದೆಯು. ಕರ್ಣ, ಕೃಷ್ಣನು ರಾಜಸಭೆಯಿಂದ ಹೋದ ಕೂಡಲೇ ಮೂರ್ಛಿತನಾದ ದುರ್ಯೋಧನನು ಎಚ್ಚೆದ್ದನು. ಅವನಾಗ ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವ ಪಕ್ಷದವರೆಂದು ನಿಂದಿಸಿದನು. ಕಡೆಗೆ ಪಾಂಡವರೊಡನೆ ಸಿದ್ಧರಾಗಿ ಎಂದು ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದನು. ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನ ಇಚ್ಛೆಯನ್ನು ಪ್ರಕಟವಾಗಿಯೇ ಹೇಳಿದನು. ಎಲ್ಲವೂ ನಿಶ್ಚಯವಾದಂತೆಯೇ ಆಗ ಭೀಷ್ಮನು, ಅದಕ್ಕೆ ಕುರುಪಿದ ಮಹನು ಏನು ಹೇಳಿದನು ಶಕುನಿ? ಅಸೂಯೆಯಿಂದ ಭೀಷ್ಮನು ಈ ರೀತಿ ಹೇಳಿರಲಾರ. ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತಷ್ಟೇ. ನಾನು ಯಾವಾಗಲೂ ಸೇನಾಧಿಪತಿಗೆ ಆಸೆ ಪಟ್ಟವನಲ್ಲ ಶಕುನಿ. ಆದರೆ ದುರ್ಯೋಧನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚೆರಿಸುವಂತೆ ಮಾಡಿದವರು ಯಾರು ಶಕುನಿ? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆ ಅಷ್ಟೇ. ಭೀಷ್ಮನು ಆ ಸಂಗತಿಯನ್ನು ದುರ್ಯೋಧನನಲ್ಲಿ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನು ವಶನಾದೇನೋ ಎಂದು ದುರ್ಯೋಧನನ ಸಂದೇಹ. ಕುರುಕುಲದ ಅರಸರು ಈ ಕರ್ಣನ ಸ್ವಾಮಿನಿಷ್ಠೆ ತಿಳಿದಿಲ್ಲವೇ ಶಕುನಿ? ತಿಳಿದಿರುವರು. ಆದರೆ ಕೃಷ್ಣನಿಗೂ ನಿನಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತಾಗಿ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧರಿಸಲಾಯಿತು. ಇದಕ್ಕೆ ಕಾರಣನೋ ಆ ಭೀಷ್ಮನಲ್ಲವೇ? ಯಾರಾದರೂ ಆಗಲಿ, ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚೀಕರಿಸಿ ಮಾತನಾಡಲು ಅವರು ಹಿಂಜರಿಯಲಿಲ್ಲ. ಏನು ಹೇಳಿದರು ಶಕುನಿ ಅವರು? ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ ಕರ್ಣ. ಆದರೂ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ಭಕ್ತಿಯಲ್ಲಿ ಹುದು ಎಂದು ನಿಂದಿಸಿದರು. ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ ಶಕುನಿ. ವಿಧಾತನು ಮಾನವ ಜಾತಿಯ ಸದ್ಗುಣಗಳನ್ನೆಲ್ಲ ಈ ಉಚ್ಚ ಕುಲದವರಿಗೆ ಮೀಸಲಾಗಿಟ್ಟಿರುವನೋ ಶಕುನಿ? ಈ ಮಾನಾಪಮಾನವನ್ನು ನಾವು ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ಸೂತ ಪುತ್ರ ಎಂದು ನನ್ನ ಸಂಕಟ ಆಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷ ಎಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಹೃದಯದ ವೇದನೆಯನ್ನು ಆ ಜಗತ್ಕನ್ನಲ್ಲಿ ಭಿನ್ನವಾಗಿಕೊಳ್ಳುತ್ತಿದ್ದೆ. ಏ ಪರಮೇಶ್ವರ, ನನ್ನನ್ನು ಯಾವ ಪಾಪಕ್ಕಾಗಿ ಈ ಸೂದ ಕುಳ್ಳಿಗೆ ತಲೆಯಿದೆ ಎಂದು ಆ ದಿನಗಳು ಕಳೆದವು. ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ. ನನ್ನ ಸರ್ವಸ್ವ ಗುಣವನ್ನು ಅವಲಂಬಿಸಿದೆ ಎಂದು ಕುಲವನ್ನೆಲ್ಲವೆಂದು ನಿಶ್ಚಯಿಸಿದ್ದೆ. ದೇವ ಬಲದಿಂದ, ಪ್ರಯತ್ನ ವಿಶೇಷದಿಂದ, ಆತ್ಮಶಕ್ತಿಯಿಂದ ರಾಜಸ್ಥಾನದ ಸ್ಥಾನಮಾನಗಳು ನನಗೆ ದೊರೆತವು. ಶಕುನಿ, ನಾನಿಂದು ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಆದರೂ ಈ ಜನ್ಮದ ದುಷ್ಟಪೂತಿಯು ನನ್ನನ್ನು ಬಿಟ್ಟಿಲ್ಲ ಶಕುನಿ, ನನ್ನನ್ನು ಬಿಟ್ಟಿಲ್ಲ ಶಕುನಿ. ಪ್ರತಿಷ್ಠಾಪರರಾದ ಆರ್ಯರು ಈ ಸ್ವಕಲ್ಪಿತ ಮರ್ಯಾದೆಯನ್ನು ಹೊರತೂಡದ ಹೊರತು ಭಾರತಕ್ಕೆ ವಿಸ್ತಾರವಿಲ್ಲ ಶಕುನಿ, ಭಾರತಕ್ಕೆ ವಿಸ್ತಾರವಿಲ್ಲ. ಸ್ಥಿರನಾಗು. ದುರ್ಯೋಧನನು ನಿನ್ನ ಅವ್ಯಾಜ್ಯ ಸ್ನೇಹವನ್ನು ನಿರಾಕರಿಸಿದರ ಪ್ರತಿಕಾರ ನಿನ್ನ ಕೈಯಲ್ಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವ ತನಕ ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಆಗ ಕೌರವರಿಗೂ ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲ್ಯ ಭಾವವು ಎಂತಹ ಅನರ್ಥಕಾರಿ ಎಂಬುದು. ಶಕುನಿ, ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನೊಬ್ಬನೇ ಮನೆಯಲ್ಲಿ ಹೇಗೆ ಎಂದು ಕುಳಿತುಕೊಳ್ಳುವುದು ನನ್ನಿಂದಾಗದು ಶಕುನಿ, ನನ್ನಿಂದಾಗದು. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸಪಕ್ಷದಿಂದ ಅಪಮಾನಿತನಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣ ಮಾಡು. ದ್ರೋಣ ಶಲ್ಯಾದಿಗಳು ಇದಕ್ಕಿಂತ ಹೆಚ್ಚಿನದಾಗಿ ಅಪಮಾನ ಮಾಡಲು ಯೋಚಿಸಿದಂತಿದೆ. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಈ ವಿಷಯದಲ್ಲಿ ತಟಸ್ಯ ಭಾವವನ್ನು ವಹಿಸುವನು. ಸರಿಯಾಗಿ ಹೇಳಿದೆ ಶಕುನಿ. ದುರ್ಯೋಧನರಿಗಿಂತ ಮಹಾಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಆ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಶ್ವತ್ಥಾನ ಮಾಡುವುದಿಲ್ಲ. ಇದೇ ನನ್ನ ಶಪಥ. ಶಪಥವೇನೋ? ನಾನು ನಿನಗಾಗಿ ಎಲ್ಲೆಲ್ಲಿ ಹುಡುಕಿದನು. ಒಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನು, ಆಗ ಶಕಪಥವೇನೆಂದು ನೀನೇ ತಿಳಿಯುವಿ. ನಿಲ್ಲು ಕನ್ನಡ, ನಿಲ್ಲು. ನಿನಗೆ ಒಂದು ಸಂತೋಷ ಸುದ್ದಿಯನ್ನು ಹೇಳಲು ಬಂದಿರುವನು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪದದಳಿಗರಾಗಿ
ಪಶುಗಳಂತೆ ಜೀವಿಸುವ ಈ ಸೂತ ಕುಲದವರಿಗೆ ಸಂತೋಷ ಸುದ್ದಿ ಎನ್ನುವುದು ಛೇ. ಇಲ್ಲ ಕರ್ಣ, ನಿಲ್ಲು. ಇದೇ ಶಕುನಿ, ಕಾರಣನ ರೀತಿಯೇ ಬೇರೆ ಆಗಿರುವುದಲ್ಲ. ಏನು ಕಾರಣ ನಾನು ಬಹಳವಾಗಿ ಯೋಚಿಸಿ ಕರ್ಣನಿಗೆ ಸೇನಾಧಿಪಟ್ಟ ಕಟ್ಟಬೇಕಂತ ನಿರ್ಧರಿಸಿದನು. ಅದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿತ್ತು. ಏನು ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಪರಿಹಾಸ್ಯವೇ ಕೌರವೇಶ್ವರ? ಏಕೆಂದ್ರೆ ಕಾರಣನು ಈರ ಪುರುಷನಲ್ಲವೇ? ಇರಬಹುದು, ಆದರೆ ಅವನನ್ನು ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಎಷ್ಟೊಂದು ಜನರ ಅಪಮಾನವಾಗುವುದೆಂದು ಯೋಚಿಸಿದೆಯಾ? ಭಾರ್ಗವಿ ಜೈ ಭೀಷ್ಮ, ಶಸ್ತ್ರಾಚಾರ್ಯನಾದ ದ್ರೋಣ, ಅಶ್ವತ್ಥಾಮ, ಶಲ್ಯ, ಕೃತವರ್ಮ ಇವರೇ ಮುಂತಾದ ಉತ್ತಮ ವರ್ಣದ ಮಹಾರಥಿಕರನ್ನು ಬಿಟ್ಟು ಸೂತ ಕುಲದ ಕರ್ಣನಿಗೆ ಸೇನಾಧಿಪತ್ಯವೇ? ನಿಜ ಮಾವ. ಅವರ ಏನು ಮಾಡುವುದೀಗ? ಮಾಡುವುದಿನ್ನೇನು? ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನನ್ನು ಪ್ರಾರ್ಥಿಸು. ಯುದ್ಧವು ಸನ್ನಿಹಿತವಾಗಿದೆ, ಈಗ ಯೋಚಿಸುವ ಸಮಯವಿಲ್ಲ. ಕೂಡಲೇ ಹೋಗಿ ಕುರಿಪಿತಾಮಹನನ್ನು ಕಾಣು. ಹಾಗೆ ಆಗಲಿ, ಏನು ನನ್ನ ಸಂಗಡ ಬಾ. ನಡೆ ನಡೆ ಬೆಪ್ಪೆ, ನಾನು ನಿನ್ನ ಸೋದರ ಮಾವನಲ್ಲ, ನಿನ್ನ ಪಾಲಿನ ಭೃತ್ಯ. ಶಾಕೂನಿ ಎಂಬ ಮೂರಕ್ಷರಗಳ ಅರ್ಥವನ್ನು ತಿಳಿದಿದೆಯೇನೋ ಮೂಢ? ಶಾ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ, ಕೂ ಎಂದರೆ ಈ ನಿನ್ನ ಕುರುಕುಲ ವಂಶವನ್ನು, ನೀ ಎಂದರೆ ನಿರ್ಮೂಲ ಮಾಡಬಲ್ಲವನೇ ಈ ಶಾಕೂನಿ. ಶಕುನಿಯಿಂದ ಕುರುವಂಶ ನಿರ್ನಾಮ. ದುರ್ಯೋಧನ, ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ದ್ವೇಷಕ್ಕೆ ದ್ವೇಷ, ರೋಷಕ್ಕೆ ರೋಷ. ರೋಷ ದ್ವೇಷ ರೋಷ ಈ ಶಕುನಿಯ ಹೃದಯದ ರೋಷ. ರೋಷ ದ್ವೇಷ ರೋಷ ಈ ಶಕುನಿಗೆ ಹೃದಯದ ರೋಷ. ಸೇಡಿನ ಸರ್ಪದ ರೋಷ ಅದು ಕಚ್ಚದೆ, ಇದ ಕಚ್ಚದೆ, ಅದು ಕಚ್ಚದ ಬಿಡದೆ ದ್ವೇಷ. ಸೇಡಿನ ಸರ್ಪದ ರೋಷ ಅದು ಕಚ್ಚದ ಬಿಡದೆ ದ್ವೇಷ. ರೋಷ ದ್ವೇಷ ರೋಷ ಈ ಶಕುನಿಗೆ ಹೃದಯದ ರೋಷ. ಮಾಡುವೆ ನಿನಗೆ ಮೋಸ, ಮಾಡುವೆ ನಿನಗೆ ಮೋಸ, ನಗು ನಗುತ್ತಲೇ ನಗು ನಗುತ್ತಲೇ ಎಲುವ ಪಾಪಿ, ನಗು ನಗುತ್ತಲೇ ಬಿಗಿಸುವೆ ಪಾಶ. ಮಾಡುವೆ ನಿನಗೆ ಮೋಸ, ನಗು ನಗುತ್ತಲೇ ಬಿಗಿಸುವೆ ಪಾಶ. ರೋಷ ದ್ವೇಷ ರೋಷ ಈ ಶಕುನಿಗೆ ಹೃದಯದ ರೋಷ. ಒಂದರ ಸ್ನೇಹದ ಪಾಶ, ಒಂದರ ಸ್ನೇಹದ ಪಾಶ ನಿನ್ನ ಮುಗಿಸುವೆ, ನಿನ್ನ ಮುಗಿಸುವೆ, ನಿನ್ನ ಮುಗಿಸುವೆ ಕುರುಕುಲ ನಾಶ. ಒಂದರ ಸ್ನೇಹದ ಪಾಶ ನಿನ್ನ ಮುಗಿಸುವೆ ಕುರುಕುಲ ನಾಶ.